ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ದಲಿತರ ನುಂಗಿದ ಸಿದ್ದರಾಮಯ್ಯನಿಗೆ ಕೊಡಲೇಬೇಕು, 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 ಕೊಡಲೇಬೇಕು. ಸಿದ್ದರಾಮಯ್ಯನಿಗೆ, ದೊಡ್ಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ದೊಡ್ಡ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ, ಧಿಕ್ಕಾರ, ಧಿಕ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿಪಿಟಿಎಸ್ ಹಣ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಮೂಢ ಮುಖ್ಯಮಂತ್ರಿಗಳಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸಿಎಂಗೆ ಭ್ರಷ್ಟ ಡಿಸಿಎಂಗೆ, ಜಮೀನ ಬದಲಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಿಸಿ, ತೊಲಗಿಸಿ, ತೊಲಗಿಸಿ. ಏನು ರಾಜ್ಯಪಾಲರ ತಮ್ಮ ಕರ್ತವ್ಯವನ್ನ ನಿಭಾಯಿಸಿದ್ದಾರೆ. ಆದರೆ ಬಿಟ್ಟಿ ಭಾಗ್ಯಗಳನ್ನ ಬಂದ್ ಮಾಡ್ತೇವೆ, ನೀವು ಸ್ಟ್ರೈಕಿಗೆ ಬರ್ಬೇಕಂತ ಹೇಳಿ ಸ್ಟ್ರೈಕಿಗೆ ಎಲ್ಲಾ ಜನರನ್ನು ಕರ್ಕೊಂಡ್ಬಂದು ಏನು ಇಡೀ ರಾಜ್ಯದಲ್ಲಿ ಅರಾಜಕತೆಯನ್ನ ಉಂಟು ಮಾಡ್ತಾ ಇದ್ದಾರೆ. ಇವತ್ತ ಕಾಂಗ್ರೆಸ್ಸಿನ ನಾಯಕರಿಗೆ ನಾನು ಈ ವೇದಿಕೆ ಮುಖಾಂತರ ಹೇಳ್ತೇನೆ, ಹಿಂದೆ ಯಡಿಯೂರಪ್ಪನ ಮೇಲೂ ಸಹಿತ ಇದೇ ಕೇಸ್ ಬಂದಾಗ ನೀವೆಲ್ಲರೂ ಏನ್ ಮಾತಾಡಿದ್ರಿ? ನಿಮ್ಮ ಮನೆದೇವರ ಹಾನಿ ಮಾಡಿ, ನಿಮ್ಮ ತಂದೆ ತಾಯಿಗಳ ಹಾನಿ ಮಾಡಿ ಆ ಕ್ಲಿಪ್ ನಿಮ್ ಕಡೆ ಇದ್ರು ತೆಗೆದು ನೋಡ್ರಿ. ಪೊಲೀಸ್ ಮಹಾನಿರ್ದೇಶಕರಾದಂತ ಅಲೋಕ್ ಮೋಹನ್ ರಲ್ಲಿ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ತೇನೆ. ಭಾರತ್ ಮಾತಾ ಕಿ. ಭಾರತ್ ಮಾತಾ ಕಿ. ಏನಾಗಲಿ, ಯಾರು ಒಳಗಾಗಲ್ಲ. ದೇಶ ವಿರೋಧಿ ಹೇಳಿಕೆ ಕೊಟ್ಟರೆ ಒಳಗಾರ ರಾಜಾರ ಉದ್ಘಾಟನೆಗೆ ಸಲ್ಲಿಸುವುದೇನೆಂದರೆ, ಕರ್ನಾಟಕ ರಾಜ್ಯದ ಗಣರತ್ನ ರಾಜ್ಯಪಾಲರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ವಿರುದ್ಧ ಮೂಢ ಹಗರಣದ ತನಿಖೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವುದನ್ನು ವಿರೋಧಿಸಿ ದಿನಾಂಕ 19/8/2024ರಂದು ಹೇಳಿಕೆ ನೀಡಿರುತ್ತಾರೆ. ಕೂಡಲೇ ಗವರ್ನರ್ ಹಿಂದಕ್ಕೆ ಹೋಗಬೇಕು ಮತ್ತು ಹೋಗದೇ ಇದ್ದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತೋ ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗುವಂತ ಕೆಲಸ ಆಗುತ್ತದೆ. ಅದು ಮಾಡಿ ಸರ್ ಈ ಕಡೆ ನಿನ್ನೆ ಈ ಕಡೆ ಎಫ್ಐಆರ್ ಮಾಡಿದ್ವಿ ಸರ್. ಐವಾನ್ ಡಿಸೋಜರ್ ಸರ್, ಅವ ಬಾಂಗ್ಲಾದೇಶ ಥರ ಮಾಡ್ತೀನಿ ಅಂದರೆ ಉಗ್ರವಾದಿ ಹೇಳಿಕೆ ಆಗುತ್ತೆ ಸರ್, ದೇಶದ್ರೋಹಿ ಹೇಳಿಕೆ ಆಗುತ್ತೆ.